ಏನಮ್ಮ ಏನು ನಿನ್ನ ಹೆಸರು? ಕವನ. ನೋಡಪ್ಪ, ನೋಡು ಹುಡುಗಿಯ. ಆಮೇಲೆ ಸರಿಯಾಗಿ ನೋಡ್ನಿಲ್ಲ ಗಿಡ್ನಿಲ್ಲ ಅಂದ್ಬಿಟ್ಟಿಯೇ. ಸರಿ ಹುಡುಗ ಹುಡುಗಿ ನೋಡ್ಕಲ್ರಪ್ಪ, ಆಮೇಲೆ ನೋಡಿಲ್ಲ ಗಿಡಿಲ್ಲ ಅಂತ ಅಂದ್ಬಿಟ್ಟಿರಿ. ಅಯ್ಯೋ ಇನ್ನೆಷ್ಟು ನೋಡೋಣ, ಇನ್ನೆಷ್ಟು ನೋಡೋರು. ಹೋಗವ ಪುಟಿ ತಮಸಿಗಂಗೆ ಅಂತಾರ ಅವರು. ಅಲ್ಲ ಚೇರ್ ನಾರ್ಯ ಹಾಕೊಡ್ತಾನೆ ಬಿಟ್ಟು ಕೆಳಗೆ ಕುಣಿಸಿದ್ಯಲ್ಲೇ. ಇವ ಅಣ್ಣ ಸುಮ್ಕಿರಿ ಅದಕ್ಕಣ, ಅದಕ್ಕಂತೀರಿ. ಅಯ್ಯ ಸರಿ ಬಿಡಿ, ನಾವು ಕೆಳಗೆ ಕುತ್ಕೊಳಕಿಲ್ಲ ಅಂದವ, ನಮ್ಗೆ ಹಾಕಿದ್ರು ನಾವೇ ಕೆಳಗೆ ಕುತ್ಕೊಳ್ಳೋದ ಅಂತ ಸುಮ್ಮನಿರೋಣ. ಅಯ್ಯೋ ಇಲ್ಲಿರೋದು ತಣ್ಣ ಗಾಳಿ ಬೀಸ್ತದೆ, ಆ ಕಡೆ ಕದಂಗೆ ಕುತ್ಕೊಂಡ್ರೆ ಸಕ್ಕದಂಗೆ ಆಯ್ತದೆ ಅಂದ್ಬಿಟ್ಟು ನಾವೇ ಕುತ್ಕೊಂಡಾಕತ್ತೆ. ಪಾಪ ಅಕ್ಕೋರು ಚೇರ ಹಾಕಿದ್ರಪ್ಪ ಸುಮ್ಮನಿರೋಣ. ಮಾತ್ರ ಬಾಣ ನೀನು ಏನಾರು ಅನ್ಕೋ, ಈ ಅಕ್ಕವ್ರನ್ನ ನಾವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾವೋ, ಒಂಚೂರು ಅಹಂಕಾರ ಇಲ್ಲ ಕಣ. ಅಹಂಕಾರ ಅನ್ನೋದೇ ಇಲ್ಲ ಇವ್ರಿಗೆ. ನೋಡ್ರು ಗೊತ್ತಾಕಿಲ್ವಾ ಬುಡಣ ಪಾಪ, ಸುಮ್ಮನೆ ಹೇಳೋದಲ್ಲ ಮಾತ್ರವ. ಅವತ್ತು ನೋಡಿದ್ಮೇಲೆ ವಾತಾವರಣ ನಾನು ಅದನ್ನೇ ಹೇಳ್ದೆ ಇವ್ರಿಗೆ. ಆ ಅಕ್ಕನಲ್ಲಿ ಒಂಚೂರು ಅಹಂಕಾರ ಇಲ್ಲ, ಬಿಟ್ಟಂಗೆ ಅವಳೆ ಅಕ್ಕ. ಭಾಳ ಒಳ್ಳೆಯವಳು ಅಂತಾನೆ ಹೇಳಿದ್ ನಾನು. ಅಯ್ಯೋ ಬಣ್ಣ ಅಹಂಕಾರ ಆಡ್ಬಿಟ್ರೆ ಸರಿ ಆಗ್ಬಿಟ್ಟದಣ್ಣ, ಅಹಂಕಾರ ಆಡ್ಬಿಟ್ರೆ ಸರಿ ಆದದ ಹೇಳು. ಅಯ್ಯೋ ಅದೇನೋ ಅಂತಿದ್ರು ಅಂತಂಗೆ ಆಯ್ತು ಕತೆ. ಅಹಂಕಾರ ಆಡ್ಕೊಂಡು ದುರಂಕಾರವ ಆಡ್ಕೊಂಡು ನಿಂತ್ಕೊಂಡ್ರೆ ಸರಿ ಆದದ ಹೇಳಿ. ಅವೆಲ್ಲ ಇರಬಾರ್ದು, ಇರ್ಕೂಡ್ದು. ನಾವು ಅವತ್ತು ಹಂಗಿದ್ದು ಇವತ್ತು ಹಂಗೆ. ನಾವು ಹಳೆ ಮನೇಲೆಲ್ಲ ವನವಾಸ ಹತ್ತಿಲ್ವಣ, ಈಗೇನ ಮನೆ ಕಟ್ಕೊಂಡಿವಿ. ಈ ವರ್ಷ ಕಟ್ಟಿದ್ದು ಕಣ ನಾವೇ. ನಮ್ಮದು ಹಳೆ ಹಟ್ಟಿ ಹಿಂಗೆ ತೊಟ್ಟಿ ಹಟ್ಟಿನೇ. ಅಯ್ಯೋ ಹಳೆದಲ್ಲಿ ಎಲ್ಲಿ ಮರ್ತೋದಣ್ಣ. ಏನೋ ನನ್ನ ಮಕ್ಕಳು ಒಂಚೂರ ಚಾಟುಟಿಯಾಗಿ ಕೆಲಸ ಮಾಡಿ ಇವತ್ತು ಒಂದು ಮನೆ ಒಂದು ಕಟ್ಕೊಂಡವ್ರೆ ಅಣ್ಣ. ನಾನು ಕಟ್ಟಿವ್ನಿ ಅಂತ ನಾನು ಹೇಳ್ಕೊಳಕಿಲ್ಲ ನಾನು. ನಾನು ಆ ಮಾತು ನಾನು ತಗೊಳಕಿಲ್ಲ. ನಾನು ಸಂಪಾದನೆ ಮಾಡಿ ತಂದು ಕೊಟ್ಟರು, ನಾನು ನಿಂತ್ಕೊಂಡು ಓಡಾಡ್ಕೊಂಡು ಕಟ್ಟಿಸ್ಕೊಟ್ಟೆ. ಅಷ್ಟು ಬಿಟ್ರೆ ಇವತ್ತಿಗೂ ನಾನು ಮನೆ ಕಟ್ಟನಿಲ್ಲ, ನನ್ನ ಮಕ್ಕಳೇ ಕಟ್ಕೊಂಡಿರೋದು ಕಾರಣ. ಅದು ಹೇಳೋದು ಅದೇ ಬೈ, ಇದು ಹೇಳೋದು ಅದೇ ಬೈ, ಇಲ್ದೋದ್ರೆ ನಾನು ಹೇಳ್ಬೇಡ್ದು ಮಾತ್ರ. ಅಲ್ಲ ಕನಕ, ಅಷ್ಟು ಮಾಡೋರು ಯಾರಿದ್ದಾರಕ್ಕ? ಅಷ್ಟು ಮಾಡೋರು ಯಾರಿದ್ದಾರೆ ಹೇಳಿ? ಸುಮ್ಮನಿರಿ, ಅದೇ ಕಂಗಂದಿರಿ. ಅಕ್ಕ ಹಂಗೆ ಬಿಡಪ್ಪ, ಒಬ್ಳುದ್ರು ಅಕ್ಕ ಒಬ್ಳುಸ್ಕೊಳಕಿಲ್ಲ ಅಕ್ಕ. ಅದೇ ತೂಗ್ ಬಿಟ್ಟಂಗೆ ನಾವು ಆಗ್ಲಿಂದ ನೋಡಕಿಲ್ಲ ಅಕ್ಕನ. ಕುಡ್ಕೊಳಿಕ ಆಟ ಆರೈತದೆ. ಅಯ್ಯೋ ನನ್ಗೆ ಆರ್ನಿ ಬೇಕು ಕಂಡ್ರು, ಆರ್ಬೇಕು. ನಿಮ್ಮ ಮಗಳು ಬರ್ನಿಲ್ವಾ ಮೊದಲನೇ ಸತಿ ಕರ್ಕ ಬಂದು? ಅಯ್ಯೋ ಹಂಗೂ ಮೊದಲನೇ ಸತಿ ಬರ್ಬೇಡ್ದು ನಮ್ಮಂತವ್ರು, ಹೋಗೋದೇ ಬೇಡ ಅಂತದೆ. ನೀನು ಹೋಗ್ಲಿಲ್ಲ ನಾನು ಬರೋಕಿಲ್ಲ ಅಂತ ನಿಂತ್ಕೊಂಡ ನಮ್ಮ ಮಗ. ನೀನು ಹೋಗ್ಲಿಲ್ಲ ನಾವು ಯಾವುದೇ ಕಾರಣಕ್ಕೂ ನಾನು ಬರೋಕಿಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ನಿಂತ್ಕೊಂಡ ಕನಕ. ಏನು ಮಾಡಂಗಿದ್ದದು ಹೇಳಿ? ಅದಕ್ಕೆ ಸರಿ ಬಿಟ್ಟಾಕಪ್ಪ ತಗೆ ಇಷ್ಟೊಂದು ಹೇಳ್ತಾನೆ ನೀನು ಹೆಂಗೆ ತಗೆ ಅಂದ್ಬಿಟ್ಟು ನಾನು ಸುಮ್ಮನೆ ತಗೆ. ಇನ್ನು ನಾನು ಹೋಗಿಲ್ಲ ಅಂದಮೇಲೆ ಇನ್ಯಾರು ಹೋದಾರೆ ಏನು ನೋಡೋಕ್ಕೆ? ಹಂಗೂ ನೀವಿಬ್ಬರು ಅಣ್ಣ ತಮ್ಮದ್ರು ಹೋಗಿಲ್ಲ ಅಂತಂದೆ. ಅವನು ಒಂಚೂರು ಕೆಲಸ ಇತ್ತು ಇವತ್ತು, ಅದಕ್ಕೆ ನೀನೇ ಹೋಗು ನಿನ್ಗಾರ ಗೊತ್ತಾಯ್ತದೆ ಅಂತ ಹಂಗಂತು. ನಮ್ಮ ಹೆಣ್ಣಿಗೆ ಫೋನ್ ಮಾಡಿದೆ, ಅವಳು ಗಂಡದೆಲ್ಲ ಹೊಂಟೋಗಿದ್ದಾನಂತೆ. ಅಯ್ಯೋ ಅದ್ರದ್ದು ಒಂಚೂರು ಸಮಸ್ಯೆ ಯಾಕೆ, ಗಂಡ ಸರಿ ಇಲ್ಲ ಕನಕ. ಹೇಳ್ದಂಗೆ ಹೋಗೋಳೆ ಬಿಟ್ಟವಳೆ ಅಂತ ಅದಕ್ಕೂ ಜಗಳಕ್ಕೆ ಬೀಳ್ತಾನೆವ. ನಾನು ಬರೋಕಿಲ್ಲ ಅಂತ ಹತ್ತು ಕನಕ. ಯಾಕೆ ಕುಡ್ದದ? ಅಯ್ಯೋ ಕುಡಿತಾನೆ ಎಲ್ಲ ಥರದಲ್ಲೂ ಅದೇ ಚಾಟ, ಎಲ್ಲ ಥರದಲ್ಲೂ ಕಲ್ತಿ. ಅಯ್ಯೋ ನನ್ನ ಮಗಳು ನೆಮ್ಮದಿ ಕೊಡೋಕ್ಕಿಲ್ಲ. ನಾವು ಕೇಳಿ ಅಣ್ಣನಿಗೆ ಗೊತ್ತು. 100 ಗ್ರಾಮ್ ಚಿನ್ನ ಕೊಟ್ಟು ಮದುವೆ ಮಾಡಿದ್ದು ಕನಕ. ಆ ಬಡಿಸ್ತಂದಲ್ವೇ 100 ಗ್ರಾಮ್ ಚಿನ್ನ ಕೊಟ್ಟು ಒಂದು ಬೈಕ್ ಕೊಟ್ಟು ಚಿತ್ರದಲ್ಲಿ ಮದುವೆ ಮಾಡಿಕೊಟ್ಟು. ಅವ್ರು ಕೇಳ್ದಂಗೆಲ್ಲ ನಾವು ಮಾಡಿಕೊಟ್ಟು. ಕೆಲಸದಲ್ಲಿ ಇದ್ದ ಅಂದ್ಬಿಟ್ಟು ಮಾಡಿಕೊಟ್ವ. ಮದುವೆ ಆದ್ಮೇಲೆ ಕೆಲಸ ಬಿಟ್ಬಿಟ್ಟು ಆಮೇಲೆ ಆಸ್ತಿ ಇವೆ ಅಂತ ಹೇಳಿದರು. ಜಾಸ್ತಿ ಆಸ್ತಿನೂ ಇಲ್ಲ, ಸುಳ್ಳು ಹೇಳಿದ್ರು ಮುಡವು. ಗೌರ್ಮೆಂಟ್ ಕೆಲಸ ಇತ್ತು ಅವನಿಗೆ, ಇತ್ತಿಲ್ಲ ನನಗೆಲ್ಲ ಇತ್ತು. ಇವನು ಕುಡಿದು ಡ್ಯೂಟಿಗೆ ಹೋದ್ರೆ ಸುಮ್ಮನ್ಬಿಟ್ಟಾರ, ಕೆಲಸದಿಂದ ತೆಗ್ದು ಹಾಕಿದ್ಮೇಲೆ ಇನ್ನು ಖಾಲಿ ಪೋಲಿ ಹಂಗೆ ಅಲ್ಲಿ ಹಾಲ್ಕೊಂಡು ನಿಂತು ನನ್ನ ಮಗಳು ಹೊಟ್ಟೆ ಉಡ್ಸ್ಕೊಂಡು ಇತ್ತಿಲ್ವಂತೆ ಫೋನ್ ಮಾಡಿದೆ. ಯಾವಾಗ ಬಂದ್ಬಿಡಿ ಅತ್ತಾಗೆ ಗಂಡು ಇರ್ತೀವಿ, ನನ್ನ ಕರಿತಾವ್ರೆ ಮೊದಲನೇ ಸತಿ ಹೋಗ್ಬೇಡ್ದು ನಾನು, ಬಂದ್ಬಿಡ್ರವ ಅಂತ ಫೋನ್ ಮಾಡ್ದೇನೆ ಮೆಣ್ಗೆ. ಅವಳು ಇವರದೆಲ್ಲ ಹೋಗೋರೇವ, ಇನ್ನು ಕೇಳ್ದಂಗೆ ಹೋಗೋಳೆ ಅನ್ಕೊಂಡು ನಾನು ಕೂಡ ಜಗಳಕ್ಕೆ ಬೀಳ್ತಾರೆ. ಇದೊಂದು ಸತಿ ಹೋಗಿ ನೀವು ನೋಡ್ಕೊ ಬನ್ನಿ, ಬೇಕಾದ್ರೆ ಮುಂದೆ ಸತಿ ಹೋಗಿ ನಾನು ನೋಡ್ತೀನಿ ಅಂತ ಅಂದ್ಲು. ಅದಕ್ಕೆ ಸರಿ ಕಣವ ಆಯಿತು, ನಾವು ಈ ಸತಿ ಹೋಗಿ ನೋಡ್ಕೊ ಬಂದ್ಬಿಡ್ತೀವಿ, ಮುಂದಕ್ಕೆ ಬೇಕಾದ್ರೆ ನೋಡೋಕ್ಕಾಯ್ತದೆ, ನೀನು ಬರುವೆ ನೀನು ಅಂದ್ಬಿಟ್ಟು ಹೇಳ್ಬಿಟ್ಟು ಹಂಗೆ ಬಂದೆ. ಏನು ಮಾಡಿಯವ ಮಕ್ಳವಕ್ಕ? ಒಂದು ಹೆಣ್ಣು ಒಂದು ಗಂಡದೆ ಕನಕ. ಇರಲಿ ಸುಮ್ಮನಿರಿ, ಏನು ಮಾಡೋಕ್ಕದು, ಎಲ್ಲರೂ ಋಣ ಸಂಬಂಧ ಹಣೆ ಬರ ಅನ್ಭವಿಸ್ಲೇಬೇಕು. ಬರ್ದಿರೋದ ಹಣೆಲಿ ಬರ್ದಿರೋದು ತಪ್ಪಿಸ್ಕೊಳಕ್ಕದ ಅನ್ಭವಿಸ್ಲೇಬೇಕು. ಸುಮ್ಕಿರಿ. ಅಯ್ಯೋ ಹಂಗಾಗಿ ಕುಂತದೆ ಕನಕ. ಏನು ಮಾಡಿರಕ್ಕ? ಎಲ್ಲ ಹಣೆ ಬರ ಏನೋ ತಗೆ ಬುಟ್ಟಾಕ್ತೋತಾಗೆ. ಹುಡುಗ ಏನು ಓದಿದ್ದಕ್ಕ? ಸೆಕೆಂಡ್ PUC ಮುಗೀತು, ಅಷ್ಟೊತ್ತ ರಪ್ತಿರೋಯ್ತು. ಇನ್ನು ಓದಕ್ಕೆ ಹೋಗ್ಲಿಲ್ಲ. ಇವನೇ ಹಿರಿಯನಲ್ವಾ, ಒಂದು ಸೆಕೆಂಡ್ PUC ಗಂಟು ಓದವನೇ. ಅವನು ಡಿಗ್ರಿ ಫೇಲ್ ಆಗ್ಬಿಡ್ತು ಅಂದ್ಬಿಟ್ಟು ಅವ್ನು ಬಿಟ್ಬಿಟ್ಟಕ್ಕೆ ಹಿರಿಯನು. ಇವು ಸೆಕೆಂಡ್ PUC ಓದೋನೆ. ಇನ್ನು ಮುಂದಕ್ಕೆ ಓದೋಕ್ಕಾಗಲಿಲ್ಲ, ಆರಾಮನೆ ಮಾಡ್ಕೊಂಡು ಅವರೇ ಕನ್ನಡ. ಇರಲಿ ಅಯ್ಯೋ ಬಿಡಕ್ಕ. ಆರಂಭವೋ ಏನೋ ಒಟ್ಟಿಗೆ ನಿಯತ್ತಾಗಿ ಒಂದು ಹುಡ್ಕೊಂಡು ಎತ್ತಿ ಮಕ್ಕಳು ಸಾಕೊಂಡು ನಿಯತ್ತಾಗಿ ಹೋದ್ರೆ ಅಷ್ಟು ಸಾಕು. ಏನು ಬೇಕು ನಿಯತ್ತಾಗಿ ಎತ್ತಿ ಮಕ್ಕಳು ಸಾಕೊಂಡು ನಾವು ಒಯ್ತೀವಿ ಅನ್ನೋದೊಂದು ಇದ್ದಿರ್ಬೇಕು ಅಷ್ಟೇ.
ಅಯ್ಯೋ ಭಗವಂತನ ದಯೆಯಿಂದ ಅಣ್ಣ ಏನೂ ಇಲ್ಲ. ದೇವ್ರ ದಯದಿಂದ ದೇವರು ಹೆಂಗೋ ಅಚ್ಚುಕಟ್ಟಾಗಿ ಇಲ್ಲಿ ಗಂಟ ತೊಂದರೆ ಇಲ್ದಂಗೆ ಅವನೇ ಮುಂದೆ ಹಂಗಿರ್ಬೇಕು ಅಷ್ಟೇ ಕಾರಣ ಇಟ್ಟಿರ್ಬೇಕು ನಮ್ಮನ್ನ. ಮಾಡ್ತಾರೆ ಇಬ್ಬರು ದುಡಿತಾರೆ ಹೊಲದಲ್ಲಿ. ಹಂಗೂ ಬರೀ ಟ್ಯಾಕ್ಟ್ರ್ ತಗೊಳ್ಳೋದ ಅಂತಲೂ ನೋಡಿದ್ರು ಅಣ್ಣ. ನಾನು ಟ್ಯಾಕ್ಟ್ರಿಗಿಂತ ಮನೆ ಕಟ್ಬಿಟ್ರಪ್ಪ ನೀವು ಟ್ಯಾಕ್ಟ್ರಿ ಪಾಕ್ಟ್ರಿ ಅಂತ ಅಂಬಳಿಸ್ಕೊಬೇಡಿ, ಮುಂದಿನ ಸತಿ ತಗೊಳ್ಳಿರಿ ಅಂದ್ಬಿಟ್ಟು ಮನೆ ಕಟ್ಸೋಷ್ಟೇ. ಮನೆ ಫಸ್ಟ್ ಕ್ಲಾಸ್ ಆಗದೆ ಕದ್ಬಿಡು, ಫಸ್ಟ್ ಕ್ಲಾಸ್ ಆಗದೆ ಮಾತ್ರ. ನಿಮಗೆ ಮತ್ತೆ ಆಸ್ತಿ ಜಮೀನು ಹೇಳಿಲ್ವಣ ಇವರು ನಮಗೇಣ ಒಂದು ಎಷ್ಟು 2 ಎಕರೆ ಗದ್ದೆ ಅಣ್ಣ, 10 ಎಕರೆ ಹೊಲ, 1 ಎಕರೆ ತೋಟ ಅದೇ. ಹೇಳಿ ನೀವು ಅಣ್ಣ ಕೊಟ್ಟು ಎಲ್ಲನೂ 2 ಎಕರೆ ನನ್ನ ಮಗಳು ಕೊಟ್ಬಿಡ್ಬೇಕು. ಅವಳಿಗೆ ಆಸ್ತಿವಂತರು ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಬಿಟ್ರು. ಅವ್ರಿಗೆ 2 ಎಕರೆ ಕೊಟ್ಬಿಡ್ಬೇಕು ಅಣ್ಣ. ನಾಳೆ ದಿವ್ಸಕ್ಕಾದ್ರೂ ಅದಕ್ಕಿನ ಆದ್ಮೇಲೆ ಮಧ್ಯದಲ್ಲಿ ಮುನ್ಸ್ ಬರಬೇಡ್ದು ಅಂತ ಅಷ್ಟೇ ಅಣ್ಣ, ಇನ್ನೇನೂ ಇಲ್ಲ. ಇವತ್ತೊಂದು ಅವತ್ತೊಂದು ಮಾತಾಡೋಕೆ ಆಯ್ಕಿಲ್ಲ ಅಣ್ಣ. ನಿಜ 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 ಬಿಡಕ್ಕ ನಿಮ್ಮ ಮಾತು. ಅಯ್ಯೋ ಈಗ ಹೆಣ್ಣು ಕಷ್ಟ ಅಲ್ಲದೆ ಅಂತೀರಿ, ಅದಕ್ಕೆ ಸಹಾಯ ಮಾಡಬೇಕಾಗಿರೋದು ಯಾರ್ದು ಕರ್ತವ್ಯ? ನಿಮ್ದಲ್ವಕ್ಕ ಅಪ್ಪನ ಮನೆ ಅನ್ಸ್ಕೊಂಡ್ಮೇಲೆ ನಮ್ಗಳದೆಯ ಮಕ್ಕಳು ಕಷ್ಟದಲ್ಲಿದ್ದಾಗ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳಕ್ಕದ? ಅಯ್ಯೋ ಅದಕ್ಕೆ ಅಣ್ಣ ಅವಳ ಹೆಸರು ಹೇಳಿ ಆಗಲೇ ಅವ್ರ ಅಪ್ಪ ಇದ್ದಾಗಲೇ ಹೇಳ್ಬಿಡ್ತು, ಇವ್ರಿಗೆ 5 ಎಕರೆ ಆಯ್ತದೆ, ಅವಳಿಗೆ 2 ಎಕರೆ ಕೊಟ್ಬಿಡು ಅಂತ ಅವ್ರು ಇದ್ದಾಗಲೇ ಹೇಳಿದ್ರು. ಅದಕ್ಕೆ ಅವಳಿಗೆ 2 ಎಕರೆ ಬಿಟ್ಬಿಟ್ಟಿವಿ ಅಣ್ಣ. ಅವಳಿಗೆ 2 ಎಕರೆ ಕೊಟ್ಬಿಡ್ಬೇಕು ಒಟ್ಟಿಗೆ, ಬ್ಯಾಡ ಅಂತದೆ. ಅಯ್ಯೋ ನಮಗೆ ಜೀವ ತಡಿಬೇಕಲ್ಲಣ್ಣ. ಅಯ್ಯೋ ಮಾಡಿವ್ರಿ ಅಕ್ಕ ಅವೆಲ್ಲಕ್ಕೂ ನಾವು ಅಡ್ಡಿ ಕೊಡಕ್ಕಿಲ್ಲ. ನೀವು ಯಾರು ಕೊಡಬೇಕು ಬಿಡಬೇಕು ಅದು ನಿಮಗೆ ಬಿಟ್ಟಿದ್ದು, ನಮ್ಗೇನು ಬೇಕು? ನಮ್ಮ ಹುಡುಗಿ ತಗೊಂಡು ಹೋಯ್ತೀರಿ, ನಮ್ಮ ಹುಡುಗಿ ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ನೀವು ಅಷ್ಟು ಬೇಕು ನಮಗೆ, ಅಷ್ಟು ಬಿಟ್ರೆ ನಮ್ಗೆ ಇನ್ಯಾವುದೂ ನಿಮ್ಮ ಆಸ್ತಿ ಬದುಕು ಕಟ್ಕೊಂಡು ನಮಗೇನು ಈಗ ಬೇಕಾದಂಗೆ ಆಸ್ತಿ ಬದುಕಿರ್ತದೆ. ನಮ್ಮ ಹೆಣ್ಣೆ ನೀವು ಚೆನ್ನಾಗಿ ನೋಡ್ಕೊಳ್ದ ಹೋದಾಗ ಆಸ್ತಿ ಇದ್ದೇನು ಪ್ರಯತ್ನ? ಅಯ್ಯೋ ಅಣ್ಣ ಅವ್ರ ಕೈ ಅವ್ರ ಬಾಯಿ ಕರೋಣ, ಅದ್ರಲ್ಲಿ ನಮ್ದೇನೂ ಇಲ್ಲ. ಅದರಲ್ಲಿ ನಾನು ಜವಾಬ್ದಾರಿ 100ಕ್ಕೆ 100 ಭಾಗ ನಾನು ನಿಮಗೆ ಭರವಸೆ ಕೊಡ್ತೀನಿ. ಹುಡುಗಿ ವಿಷಯದಲ್ಲ, ನಮ್ಮ ಹುಡುಗನ ವಿಷಯದಲ್ಲ ಆಗಲಿ, ಆಸ್ತಿ ಬದುಕಲಾಗಲಿ, ಒಕ್ಕನ ವಿಷಯದಲ್ಲಾಗಲಿ ನಾನು 100ಕ್ಕೆ 100 ಭಾಗ ನಾನು ಭರವಸೆ ಕೊಡ್ತೀನಿ ಕಣ. ಸರಿ ಅಣ್ಣ? ನೀವು ಈಗ ನಮ್ಗೆ ಹುಡುಗಿ ಒಪ್ಪಿಗೆ ಆಗದೆ ಅಣ್ಣ. ಹೆಂಗ್ಲ ಮಗ ನಿನ್ಗೆ ಹೇಳಪ್ಪ, ಹೆಂಗ್ ನೀನು ನಿನ್ಗೆ ಹೆಂಗೆ? ಒಪ್ಪಿಗೆ ನಿಮ್ಮ ಹುಡುಗಿನ ಕೇಳ್ಕೊಂಡು ನಮ್ಗೆ ಯಾಕೆ ನಿಮ್ಗೆ ಹೆಂಗ ಅನಿಸ್ತು ಅಂತ ಹೇಳಿ ಒಪ್ಪಿಗೆ ಆದ್ರೆ ಬಂದಿ ಗಂಡನ ಮನೆ ನೋಡಿ ಮುಂದೆ ಬಿಟ್ಟಿದ್ದ ಬಣ. ಸರಿ ಅಕ್ಕ, ಆಯ್ತು ಕನಕ. ನಾವು ಹುಡುಗಿನೂ ಕೇಳ್ಕೊಂಡು ಅಕ್ಕ ಇವತ್ತೊಂದು ಕಾಲದಲ್ಲಿ ಹುಡುಗಿ ಮಾತಾಡ್ಸದ ಬಿಡಿ, ಮಾತಾಡ್ಲಿ. ಹೀಗೆ ನಿಂಗೆ ಮಾತಾಡಿಸಿ ಈಗೆಲ್ಲವ ಮಾತಾಡ್ತಾರೆ ಕಣ, ಮಾತಾಡಿಸಿ ನಡ್ರಿ ಎದ್ದಿ ಒಂದು 5 ನಿಮಿಷ ಮಾತಾಡ್ಕೊಳ್ಳಿ ಬೇಕಾರೆ. ಬೇಡ 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 ಅವೆಲ್ಲ ಬೇಡ. ಮದ್ವೆಕ್ಕಿಂತ ಮುಂಚೆಗೆ ಮಾತುಕತೆ ಅವೆಲ್ಲ ಚಂದಿಲ್ಲ. ಅವು ನಮ್ಗೆ ಒಪ್ಕೊಂಡ್ರೆ ನಮ್ಮ ಹುಡುಗಿ ಮದುವೆ ಆಯ್ತದೆ ಅಷ್ಟೇ. ಬೇಕಾದ್ರೆ ಎದುರು ಬದ್ರಿಗೆ ಕರ್ದು ಕೇಳ್ಬಿಡಿ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ನಿಂತವಳಕ್ಕೆ ಕೇಳಿ ಮಗ ಹೆಂಗವ ಒಪ್ಕೆಯಾ? ನಮ್ಮ ಅಪ್ಪ ಅಮ್ಮನೂ ಒಪ್ಕೆ, ನನ್ನ ಒಪ್ಕೆ. ಒಳ್ಳೆ ಮಕ್ಕಳು. ಇವತ್ತಿನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಒಪ್ಪತ್ತವ ಆಯ್ತೀವಿ ಅನ್ನೋದೇ ಕೇಳೋಕ್ಕೆ ಒಂದು ಚಂದ ಒಟ್ಟಿಗೆ. ನಮ್ಮ ಮಕ್ಕಳು ಹಂಗೆ ಬೇಕಣ್ಣ. ಇವತ್ತು ಗಂಟ್ಲುವೆ ಮುಂದೆ ಬರೋದು ಗೊತ್ತಿಲ್ಲ, ಇವತ್ತು ಗಂಟ್ಲು ಹಂಗೆ ಇವೆ. ನಾನು ಭರವಸೆ ಕೊಡ್ತೀನಿ ನಮ್ಮ ಮಕ್ಕಳ ಬಗ್ಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.